ನಮ್ಮ ರಾಮನಗರ ತಾಲೂಕಿನ ದಾಸೇಗೌಡನಹಳ್ಳಿಯಲ್ಲಿ ಬಹಳ ದಿನಗಳಿಂದ ಸಾಕಷ್ಟು ಹಣಗಳನ್ನ ಹೂಡಿಕೆಯನ್ನ ಮಾಡಿ ಆಂಜನೇಯನ ಒಂದು ಆರ್ಚ್ಗೆ ಈ ಭಾಗದ ನಮ್ಮ ಎಲ್ಲ ಗ್ರಾಮಸ್ಥರು ಸಾಕಷ್ಟು ಶ್ರಮವನ್ನ ಪಟ್ಟು ಇವತ್ತು ಆರ್ಚ್ನ ಉದ್ಘಾಟನೆಯ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೂ ಕರೆದಿದ್ರು, ನನಗೂ ಕರೆದಿದ್ರು, ಇಬ್ಬರು ಬಂದಿದ್ದೇವೆ. ಅದು ಬಿಟ್ಟರೆ ಬೇರೆ ಇನ್ನೇನು ವಿಶೇಷತೆ ಏನಿಲ್ಲ. ಇಲ್ಲಿಂದ KR ನಗರದಲ್ಲಿ ಒಂದು ಜನಗಳಿಗೆ ಸನ್ಮಾನ್ಯ ಕುಮಾರಣ್ಣ ಅವರು ಸಂಸದರಾಗಿ ಆಯ್ಕೆಯಾದ ನಂತರ ಬಹಳ ದಿನಗಳಿಂದ ಸನ್ಮಾನ್ಯ ಸಾರಾ ಮಹೇಶಣ್ಣ ಅವರು ಜನಕ್ಕೆ ಒಂದು ಅಭಿನಂದನಾ ಸಲ್ಲಿಸಬೇಕು ಅಂತಕ್ಕಂಥದ್ದು, ಜೊತೆಯಲ್ಲಿ ಕುಮಾರಣ್ಣನೂ ಕೂಡ ಒಂದು ಅಭಿನಂದನಾ ಕಾರ್ಯಕ್ರಮ ಏರ್ಪಾಡು ಮಾಡಬೇಕು ಅಂತಕ್ಕಂಥದ್ದು. ಹಾಗಾಗಿ ಹೇಳಿದ್ದಾರೆ, ಇಲ್ಲಿಂದ ಸರ್, ಈಗ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಜಾಸ್ತಿ ಆಗಿದೆ ಸರ್. ಒಬ್ಬ ಮಹಿಳೆ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಮತ್ತೊಬ್ಬ ಮಹಿಳೆ ಕಿಡ್ನಿ ಮಾರಿ ಮೈಕ್ರೋ ಫೈನಾನ್ಸ್ ಸಾಲ ಕಟ್ತಾ ಇದ್ದಾರೆ. ಈ ಪರಿಸ್ಥಿತಿ ಇದೆ ಜಿಲ್ಲೆಯಲ್ಲಿ. ಇವತ್ತು ತಾವೇ ನೋಡ್ತಾ ಇದ್ದೀರಾ, ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಪರಿಸ್ಥಿತಿಗಳು ಏನಾಗಿದೆ, ಆರ್ಥಿಕ ಸ್ಥಿತಿಗತಿಗಳು ಇವತ್ತು ಜನಸಾಮಾನ್ಯರು, ಅದರಲ್ಲೂ ಇವತ್ತು BPL ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ, ಆರ್ಥಿಕ ಪರಿಸ್ಥಿತಿಗಳಲ್ಲಿ ಏನು ಸಾಕಷ್ಟು ಸಮುದಾಯಗಳು ಮುಂದುವರಿದೆ, ಅವರ ಪರಿಸ್ಥಿತಿಗಳು ಇವತ್ತು ಏನಾಗಿದೆ, ಜೊತೆಯಲ್ಲಿ ಆರೋಗ್ಯದ ಏರುಪೇರುಗಳಾದಂತಹ ಸಂದರ್ಭದಲ್ಲಿ ಇವತ್ತು ಜನಗಳು ಎದುರಿಸ್ತಾ ಇರ್ತಕ್ಕಂಥ ಎಲ್ಲವನ್ನ ನೋಡಿದಾಗ ಸಾಕಷ್ಟು ಸವಾಲುಗಳು ಇವತ್ತು ಸರ್ಕಾರದ ಮುಂದೆ ಇದ್ರೂ ಕೂಡ ಸರ್ಕಾರ ಯಾವುದೇ ರೀತಿ ಜನಸಾಮಾನ್ಯರಿಗೆ ಸ್ಪಂದಿಸ್ತಾ ಇಲ್ಲ. ಕರೆಂಟ್ ಸರಿ ಕೊಡ್ತಾ ಇಲ್ಲ ಸರ್, ಈಗ ಇಕ್ಬಾಲ್ ಹುಸೇನ್ ಅವರು ಒಂದು ಇಡೀ ಗ್ರಾಮವನ್ನೇ ಖರೀದಿ ಮಾಡಿದ್ರು ಅಂತ ಆ ಗ್ರಾಮಸ್ಥರು ಲೋಕಾಯುಕ್ತ ದೂರು ಕೊಟ್ಟಿದ್ದಾರೆ. ಪ್ರಶ್ನೆ ನಿನ್ನೆ ದಿನ ಪತ್ರಿಕೆಗಳಲ್ಲಿ ನಾವು ಎಲ್ಲ ಓದಿದ್ದೇವೆ. ಸಾಕಷ್ಟು ಇವತ್ತು ಈ ಭಾಗದ ಶಾಸಕರ ಮೇಲೆ ಹತ್ತತ್ರ 67 ಎಕರೆಯಷ್ಟು ಜಮೀನು 6 ವರ್ಷಗಳಿಂದ ಉಳುವವನೇ ಇವತ್ತು ಜಮೀನಿನ ಒಂದು ಒಡೆಯ ಅಂತಕ್ಕಂಥದ್ದನ್ನ ಇವತ್ತು ನಂಬ್ಕೊಂಡು ಸಾಕಷ್ಟು ಇವತ್ತು ತೆಂಗನ್ನ ಹಾಕಿರ್ತಕ್ಕಂಥದ್ದು ಇರ್ಬೋದು. ಈ ರೀತಿ ಸಾಕಷ್ಟು ಕೃಷಿ ಚಟುವಟಿಕೆಗಳು ಮಾಡಿ ಪ್ರತಿನಿತ್ಯ ಅವರ ಜೀವನವನ್ನ ಬದುಕನ್ನ ಕಟ್ಕೊಳ್ತಕ್ಕಂಥದ್ದು, ಜೀವನವನ್ನ ಸಾಗಿಸ್ತಕ್ಕಂಥ ರೈತರಿಗೆ ಇವತ್ತು ಈ ಭಾಗದ ಶಾಸಕರು ಹತ್ತತ್ರ 67 ಎಕರೆಯಷ್ಟು ಜಮೀನು ಇವತ್ತು ಅವರಿಂದ ಯಾವ ರೀತಿ ಲಪ್ಟಾಯಿಸ್ಬೇಕು ಅಂತಕ್ಕಂಥದ್ದು ಬಹಳ ಒಳಗಡೆನೆ ಒಳಸೆನ್ಸ್ ನಡೆಸಿ ಇವತ್ತು ಅದೆಲ್ಲ ಬಹಿರಂಗವಾಗಿ ಇವತ್ತೇನು ಪತ್ರಿಕೆಗಳಲ್ಲೂ ನಿನ್ನೆ ದಿನ ನಾವೆಲ್ಲರೂ ಓದಿದ್ದೇವೆ. ಲೋಕಾಯುಕ್ತಕ್ಕೆ ದೂರನ್ನ ಕೂಡ ಕೊಟ್ಟಿದ್ದಾರೆ ಇವತ್ತು ರೈತರು. ಹಾಗಾಗಿ ಇವತ್ತು ಈ ಭಾಗದ ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಆದ್ರೆ ಇವತ್ತು ಏನ್ ಮಾಡ್ತಾ ಇದ್ದಾರೆ ಈ ಭಾಗದ ತಾಲೂಕಿನ ಜನತೆಗೆ ಅಂತಕ್ಕಂಥದ್ದು ಬಹುಶಃ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಜನ ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ನಾವು ಭಾವಿಸ್ತೀವಿ.